ತ್ರಿಶೂರ್ ಹತ್ತತ್ರ ರೀಚ್ ಆದವರು. ತ್ರಿಶೂರಿನ 9 ಕಿಲೋಮೀಟರ್ ಐತೆ. ಲೊಕೇಶನ್ ನಮಗಿನ್ನ 28 ಕಿಲೋಮೀಟರ್ ಐತೆ. ಕಂಪ್ಲೀಟ್ ಮುಗೀತು ನೋಡಿ. ಇಷ್ಟೇ ಬಂದಿರೋದು ಲೋಡು. ಹಗ್ಗ ಎಲ್ಲ ಅವರು ಯಾರು ಏನೇ ಹೇಳಿ, ಕೇರಳಗೆ ಗಾಡ್ಸ್ ಆನ್ ಸ್ಟೇಟ್, ದೇವರ ನಾಡು ಕೇರಳ ಅಂತ ಸುಮ್ಮನೆ ಹೇಳಲ್ಲ. ಡಿಸ್ಟಿಕ್ ಪಂಚಾಯತ್ ಕಣ್ಣೂರು ಅಂತ ಐತೆ ನೋಡಿ. ಇಲ್ಲಿ ಮುಗೀತು, ಇಲ್ಲಿಗೆ ಪುದುಚೇರಿ ಮುಗೀತು. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಸೂರ್ಯಪುತ್ರ ಟ್ರಕ್ ಲಾಸ್. ನಾನು ನಿಮ್ಮ ಕಿಶೋರ್. ಸದ್ಯಕ್ಕೆ ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ, ಕೊಚ್ಚಿನಿಂದ ರಿಟರ್ನು ಗೋವಾಗೆ ಲೋಡ್ ಸಿಕ್ಕಿದೆ. ಹೋಗ್ತಾ ಇದ್ದೀನಿ. ಟೈಮು ಬೆಳಗಿನ ಜಾವ 5 ಗಂಟೆ ಆಗಿದೆ. 5:15 ಟೈಮ್ ಇವಾಗ. ನೆನ್ನೆ ನೈಟಲ್ಲಿ ಲೋಡ್ ಬಂತು. 8 ಗಂಟೆ ಹೊತ್ತಿಗೆ ಬನ್ನಿ ಅಂತ ಹೇಳಿದರು. ಲೋಡಿಗೆ ತ್ರಿಶೂರ್ಗೆ ಹೋಗಬೇಕು. ಬೆಳಗ್ಗೆನೇ ಹೊರಟಿದ್ದೀನಿ. ಬೆಳಗ್ಗೆನೇ ಹೊರಟ್ರೆ ಟ್ರಾಫಿಕ್ ಸ್ವಲ್ಪ ಕಮ್ಮಿ ಇರುತ್ತೆ ಅಂದ್ಬಿಟ್ಟು ಈಗಲೇ ಹೊರಟಿದ್ದೀನಿ. ಯಾರ್ಯಾರು ಹೊಸ್ದಾಗಿ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಎಲ್ಲರೂ ಚಾನಲ್ ಸಬ್ಸ್ಕ್ರೈಬ್ ಆಗಿ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಬನ್ನಿ ಹೊರಡೋಣ. ಸದ್ಯಕ್ಕೆ ಕೊಚ್ಚಿನ್ ಸಿಟಿ ಒಳಗಿದ್ದೀನಿ. ನೋಡ್ಬೋದು, ರೈಟ್ ಸೈಡಲ್ಲಿ ಹೋಗೋಕ್ಕಿಲ್ಲ ಗುರು. 1005 ಅಂತ ಹಾಕ್ಬಿಟ್ಟವನೆ. ಕೊಚ್ಚಿನಲ್ಲಿ ಸಿಕ್ಕಾಪಟ್ಟೆ ಮಳೆ ಗುರು, ಸಿಕ್ಕಾಪಟ್ಟೆ ಮಳೆ. ಗ್ಲಾಸೆಲ್ಲ ಹಂಗೆ ಐತೆ, ಏನೋ ತೊಡೆದಿಲ್ಲ. ಮಳೆ ಬರುತ್ತೆ ಹೋಗುತ್ತೆ. ಇಲ್ಲಿಂದ ತ್ರಿಶೂರ್ಗೆ ಹೋಗ್ಬೇಕು. ಲೋಡಿಂಗ್ ಪಾಯಿಂಟ್ ನನಗೆ ನಾನಿದ್ದಿದ್ದರಿಂದ ಕರೆಕ್ಟಾಗಿ 80 ಕಿಲೋಮೀಟ್ರ್ ಇತ್ತು. ಅವಾಗ ಹೋಗ್ತಾ ಇದ್ದೀನಿ. 80 ಕಿಲೋಮೀಟ್ರ್ ಹೋಗೋಕೆ ಒಂದು 2 ಅವರ್ ಆದರೂ ಬೇಕು. ಇನ್ನು ಲೇಟ್ ಆಯಿತು ಅಂದರೆ ಇನ್ನೂ ಟ್ರಾಫಿಕ್ ಸ್ಟಾರ್ಟ್ ಆಗ್ಬಿಡ್ತದೆ. ಅದಕ್ಕೆ ಈಗಲೇ ಹೊರಟಿದ್ದೀನಿ. ಮುಂದೆ ಹೋಗಿಲ್ಲ. ಒಂದು ಟೀ ಹಾಕ್ಕೊಂಡು ಬೆಳಗ್ಗೆನೇ ಒಂದು ಟೀ ಕುಡ್ಕೊಂಡು ಹೋಗೋಣ ಬರ್ರಿ. ತ್ರಿಶೂರ್ ಹತ್ತತ್ರ ರೀಚ್ ಆದವರು. ತ್ರಿಶೂರಿನ 9 ಕಿಲೋಮೀಟರ್ ಐತೆ. ಲೊಕೇಶನ್ ನಮಗಿನ್ನ 28 ಕಿಲೋಮೀಟರ್ ಐತೆ. ತ್ರಿಶೂರಿಂದ ಇನ್ನೂ ಮುಂದೆ ಹೋಗ್ಬೇಕು. ಹೋಗೊಂದು ಒಳ್ಳೆ ಟೀ ಕುಡ್ಕೊಂಡು ಬಂದೆ. ಟೀ ಹೆಂಗೆ ಗೊತ್ತಿದ್ರು ಇಷ್ಟು ಸುತ್ತಲ್ಲಿ ಹೋಟೆಲ್ ಕೊಡ್ತಾರೆ, ಒಳ್ಳೆ ಮಾಡ್ಕೊಂಡು ಕೊಟ್ಟಂಗೆ. ಟೀ ಕುಡ್ಕೊಂಡು ಹಂಗೆ ಒಂದು ಸ್ವೀಟ್ ತೊಗೊಂಬಂದು ತಿನ್ನೋಣ ಅಂತ. ಸ್ವೀಟ್ ಆಗೈತೆ. ಬನ್ನಿ ಹೋಗೋಣ. ಇಲ್ಲಿಂದ ಇನ್ನೂ ಬರೋಬ್ಬರಿ 28 ಕಿಲೋಮೀಟ್ರ್ ಹೋಗ್ಬೇಕು. ಇನ್ನೂ 3/4 ಅವರ್ ತೋರಿಸ್ತಾ ಐತೆ. ಲೊಕೇಶನ್ 8:15 ಮೇಲೆ ಲೋಡ್ ಮಾಡ್ತಾರಂತೆ. 5 ಗಂಟೆಗೆ ಹೊರಟಿದ್ದು. ಏನೇ ಆಗಲೇ ಬರೋ ಕೇರಳದಲ್ಲಿ ರೋಡೇ ಸಾಗಲ್ಲ ನಿಜವಾಗ್ಲೂ. 5 ಗಂಟೆಗೆ ಹೊರಟು ಟೈಮ್ ಆಲ್ರೆಡಿ 6:15 ಆಯ್ತು. ಇನ್ನೂ 3/4 ಅವರ್ ಜರ್ನಿ ಮಾಡಬೇಕು. ಬೆಳಗ್ಗೆನೇ ಸಿಕ್ಕಾಪಟ್ಟೆ ವೆಹಿಕಲ್ಸ್ಗಳು. ಸರ್ವಿಸ್ ರೋಡಲ್ಲಿ ಹೋಗಿ ಮುಂದೆ ಲೆಫ್ಟಿಗೆ ಹೋಗೋಕೆ ತೋರಿಸ್ತೈತೆ. ನೀವು ಹೋಗುವ ಸೀದಾ ಪಾಯಿಂಟಿಗೆ. ಕೇರಳದಲ್ಲಿ ಇದೊಂದು ಭಾರಿ ಸಮಸ್ಯೆಗಳು. ಮ್ಯಾಪ್ ನೋಡ್ಕೊ ಬಂದೆ. ಕಂಪ್ನಿ ಲೊಕೇಶನ್ ಕಳಿಸಿದ್ರು. ಫೋನ್ ಮಾಡಿದರೆ ಇದು ಯಾವ ರೋಡ್ ಐತೋ ಇದೇ ರೋಡು, ಅದೇ ರೋಟು ಕರೆಕ್ಟು, ಅದೇ ಬನ್ನಿ. ಕಂಪ್ನಿ ಒಳಗೆ ಬರೋ ರೋಡು. ಹೋಗ್ಬೇಕಾದ್ರೆ ಬೇರೆ ರೋಡು. ಈಗ ಅದೇ ರೋಡಲ್ಲಿ ಬರಬೇಕು, ಅಲ್ಲೇ ಬನ್ನಿ ಅಂತ ಕೂತಾರೆ. ಚಿಕ್ಕ ರೋಡುಗಳು ಹಿಂದೆ ಎಲ್ಲ ಕರೆಕ್ಟಾಗಿ ನಮ್ಗೊಂದು ಗಾಡಿ ಟರ್ನಿಂಗ್ ಆಗಲ್ಲ. ಹಿಂದೆ ಮುಂದೆ ಆಡಿಸಿ ಟರ್ನಿಂಗ್ ಮಾಡಬೇಕು. ವಯರ್ಗಳೆಲ್ಲ ಕೆಳಗಿದ್ದಾವೆ. ಏನು ಮಾಡೋಣ? ಈಗ ಆಗ್ಬಿಟ್ರೆ ನೋಡಿ, ಇಲ್ಲಿ ಎಲ್ಲ ಉಜ್ಜುತ್ತವೆ ಗಾಡಿಗೆ. ಓಹೋ, ಇದೇ ರೋಡ್ ಅಂತೆ ಕಂಪ್ನಿಗೆ ಹೋಗೋಕ್ಕೆ. ನೋಡಿ ಮುಂದೆ ಟರ್ನಿಂಗ್ ಐತೆ. ನೋಡಿ ಈ ಟರ್ನಿಂಗಲ್ಲಿ ಪಾಸ್ ಮಾಡ್ಬೋದು. ಆ ಕಡೆನೂ ಮರಗಳು ಉಜ್ಜುತ್ತವೆ, ಈ ಕಡೆನೂ ಮರಗಳು ಉಜ್ಜುತ್ತವೆ. ಅಪ್ಪ ದೇವರೇ, ಲೋಡಿಗೆ ಹೋಗ್ಬೇಕಾದ್ರೆ ಈ ಥರ ಹಿಂಸೆ ಹೊಡಿತೈತೆ. ಇನ್ನು ಅಪ್ಲೋಡ್ ಮಾಡೋ ಹೊತ್ತಿಗೆ ಇನ್ನೂ ಏನೇನಾಗ್ತದೆ. ಇನ್ನೂ 2.5 ಕಿಲೋಮೀಟ್ರ್ ಇದೇ ರೋಡಲ್ಲಿ ಹೋಗ್ಬೇಕಂತೆ. ಮಾಡೋಣ. ಆ ಕಡೆಯಿಂದ ನಮ್ಮ ಥರದ ಯಾವ್ದಾದ್ರು ಗಾಡಿ ಬಂದರೆ ತಪ್ಪಿ ಯಾವ್ದಾದ್ರು ಆಪೋಸಿಟಲ್ಲಿ ಗಾಡಿ ಬಂದರೆ ಏನು ಮಾಡುವುದು ನೋಡಿ. ಇಷ್ಟೊಂದೆಲ್ಲ ಕಷ್ಟಗಳೆಲ್ಲ ಫೇಸ್ ಮಾಡಬೇಕು. ಸುಮ್ಮನೆ ಗಾಡಿ ಓಡಿಸ್ತೀನಿ ಅಂತ ಅನ್ನೋದಲ್ಲ. ಈ ಸಂಧಿ ರೋಡ್ಗಳಲ್ಲೆಲ್ಲ ನಿಜವಾಗ್ಲೂ ಒಬ್ಬೊಬ್ಬರೇ ಇದೆ. ನಾವು ಏನು ಮಾಡೋಣ? ರಿವರ್ಸ್ ಎಲ್ಲ ತೆಗಿಬೇಕು ಅಂದಾಗ ಏನು ಮಾಡೋದು ಹೇಳಿ? ನಾವು ಒಬ್ಬೊಬ್ಬರೇ ಇದ್ದೀವಿ, ಜೊತೆಗೆ ಯಾರೂ ಇಲ್ಲ. ನಮ್ಮ ಜೊತೆ ಕ್ಲೀನರ್ ಅನ್ನೋದು ಏನೂ ಇಲ್ಲ. ನಾವು ಒಬ್ಬೊಬ್ಬರೇ ಇದ್ದಾಗಿಂತ ರೋಡಲ್ಲಿ ಅಪೋಸಿಟಲ್ಲಿ ಯಾವ್ದಾರು ಗಾಡಿ ಬಂದು ರಿವರ್ಸ್ ತೆಗಿಬೇಕು ಅಂದರೆ ಮುಗೀತು ನಮ್ಮ ಕತೆ. ಇಲ್ಲಿ ನೋಡಿ, ಇಲ್ಲಿ ಹೆಂಗೆ ಪಾಸ್ ಮಾಡೋಣ? ಇಲ್ಲಿ ಕಲ್ ಮೇಲೆ ಹತ್ತದ ಸ್ವಲ್ಪ ಇಷ್ಟಲ್ಲಿ ಪಾಸ್ ಮಾಡಬೇಕು. ಕಲ್ ಮೇಲೆ ಹತ್ತಿಳಿ
ಎಲ್ಲ ಕಡೆ ಉಚ್ಕೊಂಡ್ರೆ ಬರ್ತಾರದು, ಮರ ಗಿಡಗಳೆಲ್ಲನೂ ಉಚ್ಕೊಂಡು ಬರ್ತಾರದು. ಟೂ ವೀಲರ್ ಬತ್ತು ಅಂದ್ರೂ ನೀವು ಸೈಡಲ್ಲಿ ನಿಲ್ಲಿಸ್ಕೋಬೇಕು. ಟೂ ವೀಲರ್ ಪಾಸ್ ಮಾಡ್ಬಿಟ್ಟು ಮತ್ತೆ ಗಾಡಿ ಎತ್ಕೊಂಡು ಮುಂದಕ್ಕೆ ಹೋಗ್ಬೋದು. ಓ ಶಿವ, ಇಲ್ಲಿ ಮಣ್ಣು ರೋಡು. ಲೆಫ್ಟ್ ಹೋಗ್ಬೇಕು, ರೈಟ್ ಹೋಗ್ಬೇಕು. ಲೊಕೇಶನ್ನಿಗೆ ರೀಚ್ ಆಗಾಯಿತು. ಲೋಡಿಂಗ್ ಪಾಯಿಂಟಿಗೆ ಏನು ಲೋಡು ಅಂದರೆ ನೋಡಿ, ಇಲ್ಲಿ ಟ್ಯಾಂಕ್ಗಳು ಕಾಣ್ತಾ ಇದ್ದಾವಲ್ಲ, ಸಿಂಟೆಕ್ಸ್ಗಳು. ಇದೇ ಟ್ಯಾಂಕ್ಗಳು ನನ್ನ ಗಾಡಿಗೆ ಇವತ್ತು ಲೋಡ್ ಆಗೋದು. ಇದೇನು ಟ್ಯಾಂಕ್ ಒಂದು ನಿಜವಲ್ಲೂ ನನಗೂ ಗೊತ್ತಿಲ್ಲ, ನಾನು ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ಟ್ಯಾಂಕ್ಗಳ ಸೆಪ್ಟಿಕ್ ಟ್ಯಾಂಕ್ ಅಂತ ಐತೆ, ಯುನೈಟೆಡ್ ಪೊಲಿಟಿ ಲೈನ್ ಅಂತಲೂ ಐತೆ. ಇದೇ ಟ್ಯಾಂಕು ನಮ್ಮ ಗಾಡಿಗೆ ಲೋಡ್ ಆಗೋದು. 8:30 ಮೇಲೆ ಅಂತ ಓಪನ್ನು. ಟೈಮ್ ಇವಾಗ 7:45 ಆಗಿದೆ, ಸಾರಿ 7:15 ಆಗಿದೆ. ಚೆನ್ನಾಗಿದೆ ವೆದರ್ ನೋಡಿ. ಲೊಕೇಶನ್ ಪೀಸ್ಫುಲ್ಲಾಗೈತೆ. ಸುತ್ತನೂ ನಮ್ಮ ರಾಣಿ ಇಲ್ಲಿ ನಿಂತಿದ್ದಾಳೆ. ಸುತ್ತ ಫಾರೆಸ್ಟೇ ಇರೋದು, ಎಲ್ಲಿ ನೋಡಿದರೆ ಬರೀ ಫಾರೆಸ್ಟೇ ಕಾಣುತ್ತೆ. ಮಾವಿನ ಮರ ಐತೆ, ಮಾವಿನ ಮರದ ಕೆಳಗಡೆ ನಮ್ಮ ಗಾಳಿ ನಿಲ್ಸಿದ್ದೀನಿ. ನೋಡೋಣ ಎಷ್ಟೊತ್ತಿಗೆ ಸ್ಟಾರ್ಟ್ ಮಾಡ್ತಾರೆ ಲೋಡು, ನೋಡೋಣ. ಅಲ್ಲಿ ಗಂಟ ನಾವು ಆರಾಮಾಗಿ ರೆಸ್ಟ್ ಮಾಡೋಣ. ನಮ್ಗೆ ಇನ್ನೇನು ಕೆಲಸ ಇವಾಗ. ಅವ್ರು ಬಂದು ಲೋಡ್ ಮಾಡೋ ಗಂಟ ಮಂಕಳದೇನೆ. ಬನ್ನಿ ಮಂಕಳನ, ಆರಾಮಾಗಿ ನಿದ್ದೆ ಮಾಡ್ಕೊಂಡು ಅವ್ರು ಬಂದು ಎದ್ದೇಳಿಸ್ತಾರೆ. ಅವಾಗ ಎದ್ಬಿಟ್ಟು ಲೋಡಿಗೆ ಬಿಟ್ರೆ ಆಯ್ತು. ಲೋಡಿಂಗ್ ಸ್ಟಾರ್ಟ್ ಮಾಡಿದ್ರು, ಇಲ್ಲೊಂದು 2 ಇದ್ದಾವೆ ಅಂತ ಹೇಳ್ಬಿಟ್ಟು ಇಲ್ಲ ಹಾಕಿಸ್ಕೊಂಡ್ರು. ಇವಾಗ ಇಲ್ಲಿ ಹೋಗ್ತಾ ಇದ್ದೀನಿ, ಬೆಟ್ಟ ಇಳಿತಾ ಇದ್ದೀನಿ ಗುರು. ಹೆಂಗೈತೆ ಗಾಡಿ ಅಂದರೆ ಫುಲ್ಲು ಡೌನ್ ಆಗೈತೆ. ಆಮೇಲೆ ತೋರಿಸ್ತೀನಿ ಇಲ್ಲಿ ಬಂದ್ಬಿಟ್ಟು ವಾಪಸ್ ಹೆಂಗಿತ್ತು ಇದು ಅಂತ. ಹಿಂದೆ ಉಜ್ಜುತ್ತೆ ಅನಿಸುತ್ತೆ ನೋಡಿ, ಅಲ್ಲಿ ಹಿಂದೆ ಕಾಣುತ್ತೆ ಅಂತ. ಈಗ ವಾಪಸ್ ಇಲ್ಲಿ ಹತ್ತಿಸ್ಬೇಕು ನೋಡಿ. ಇದೆ ಇಲ್ಲಿ ಏನು ಕಾಣ್ತಾ ಇತ್ತು ಅದೇ ಲೋಡ್ ಆಗ್ತಾ ಇರೋದು. ಅಲ್ಲಿ ಇಳಿಸ್ತಾ ಈಗ ಮತ್ತೆ ಹತ್ತಿಸ್ಬೇಕು. ಇಲ್ಲಿ ಅಲ್ಲೋಗಿ ಅಲ್ಲೊಂದು 2-3 ಏನೋ ಹಾಕಿದ್ರು. ಇವಾಗ ವಾಪಸ್ ಮತ್ತೆ ಇಲ್ಲೇ ಲೋಡ್ ಮಾಡ್ತಾರಂತೆ. ಬನ್ನಿ ಹಿಂದೆ ತೋರಿಸ್ತೀನಿ ಹೆಂಗೆ ಲೋಡ್ ಮಾಡ್ತಾ ಇದ್ದಾರೆ ಅಂತ. ನಮ್ಮ ಡ್ರೈವರ್ಗಳಿಗೆ ಲೋಡ್ಗಳು ಹೆಂಗಿರ್ಬೇಕು ಅನ್ನೋದಕ್ಕೆ ಇದೊಂದು ಸಣ್ಣ ಉದಾಹರಣೆ ನೋಡಿ. ಲೋಡ್ ಇಷ್ಟೇ ಆಗಿರೋದು, ಲೈಟ್ ಲೋಡು. ಅದು ತೆಗ್ದಾಕಿದ್ರು ಒಂದು 500-600 kg, 1 ಟನ್ನೇ ಅಂದ್ಕೊಳ್ಳಿ, ಅಷ್ಟೇ ಬರೋದು. ಇಷ್ಟೇ ಲೋಡ್ ಆಗಿರೋದು. ಟಾರ್ಪಲ್ ಏನು ಹಾಕೋಂಗಿಲ್ಲ. ಹಗ್ಗ ಹಾಕಬೇಕಿತ್ತು, ಹಗ್ಗ ಅವರೇ ಹಾಕ್ಕೊಡ್ತಾರೆ. ಹಗ್ಗ ಹಾಕೋ ತಲೆನೋವು ಕೂಡ ನನಗೆ ಕೊಟ್ಟಿಲ್ಲ. ನಾನಿಲ್ಲಿ ಗಾಡಿ ಮೇಲೆ ನಿಂತಿದ್ದೆ, ರಸಿ ಕೊಡಬೇಕಿತ್ತಲ್ಲ ಹಗ್ಗನ. ಟಾರ್ಪಲ್ ಇತ್ತು, ಟಾರ್ಪಲ್ ತೆಗೆ ಸೈಡಿಗೆ ಹಾಕ್ಬಿಟ್ಟು ಇತ್ತಿದ್ದೀನಿ. ಅವರೇ ಹಗ್ಗ ಹಾಕ್ತಾವ್ರೆ. ಬೈ ಇಸ್ಕೊಬಂದು ಎಲ್ಲದನ್ನೂ ಅವರೇ ಮಾಡ್ತಾರೆ. ನನಗೇನು ಕೆಲಸ ಇಲ್ಲ ಗುರು. ಕರೆಕ್ಟಾಗಿ ಅರ್ಧ ಗಂಟೆಗೆ ಲೋಡ್ ಮಾಡಾಕಿದ್ರು. ಇನ್ನೇನು ಬಿಲ್ ಕೊಟ್ಟಂಗೆ ಇಸ್ಕೊಂಡು ಹೊರಡೋದು. ಹಿಂಗೆ ಆಗ್ಬಿಟ್ರೆ ನಮ್ಗಳಿಗೆ ಬೇಗ ಲೋಡ್ ಆಗಿಬಿಟ್ಟು ಹಗ್ಗ ಟಾರ್ಪಲೆಲ್ಲ ಅವರೇ ಹಾಕೋದು ಆಗ್ಬಿಟ್ರೆ ಎಷ್ಟು ಅನುಕೂಲ ಆಗುತ್ತೆ ಗೊತ್ತಾ. ನೋಡಿ ಇಷ್ಟೇ ಲೋಡು. ಒಟ್ಟಿಗೆ 16 ಪೀಸ್ ಹಾಕಿದ್ದಾರೆ. 2 ಪಾಯಿಂಟ್ ಆ್ಯಕ್ಚುಲಿ ಖಾಲಿ ಮಾಡಬೇಕಾಗಿರೋದು. ಮೊದಲನೇ ಪಾಯಿಂಟು ಸಿರ್ಸಿಗೆ ಹೋಗಿ ನೆಕ್ಸ್ಟು ಗೋವಾಗೆ ಹೋಗ್ಬೇಕು. ಸಿರ್ಸಿ ಕೊಟ್ಟು ನೆಕ್ಸ್ಟ್ ಗೋವಾ ಕೊಡಬೇಕು. 2 ಪಾಯಿಂಟು. ನಾಳೆ ಹೋಗಿ ಸಿರ್ಸಿ ಖಾಲಿ ಮಾಡಿ ಸೋಮವಾರ ಬೇಕಾದ್ರೆ ಗೋವಾದಲ್ಲಿ ಕೊಟ್ಟರೆ ಆಗುತ್ತೆ. ಇವತ್ತು ಶನಿವಾರ, ನಿನ್ನೆ ಶುಕ್ರವಾರ ನಾವು ಕೊಚ್ಚಿನಲ್ಲಿ ಖಾಲಿ ಮಾಡಿದ್ದು. ಟೈಟಾಗಿ ಎಳಿತಾವ್ರು. ಏನು ಹಗ್ಗ ಕಟ್ಟಾಗಬೇಕು ಆ ರೇಂಜಿಗೆ ಎಳಿತಾವ್ರು ಗುರು. ಅಲ್ಲಿ ಹೋಗಿ ಬಿಚ್ಚ ಹೋಗ್ತೀನಿ, ನಾನೇ ಮುಕ್ಲರ್ದು ಹೋಗ್ತಾಮೇಲೆ. ಸರಿ ಬನ್ನಿ, ಹಗ್ಗ ಟಾರ್ಪಲ್ಲೆಲ್ಲ ಹಾಕಬಿಟ್ಟು ಮತ್ತೆ ಸಿಗ್ತೀನಿ. ಕಂಪ್ಲೀಟಾಗಿ ಮುಗೀತು ನೋಡಿ. ಇಷ್ಟೇ ಬಂದಿರೋದು ಲೋಡು. ಹಗ್ಗ ಎಲ್ಲ ಅವರೇ ಹಾಕಿದ್ರು, ಲೋಡು ಅವರೇ ಮಾಡಿದರು ನೋಡಿ. ಇದು ಪರ್ಚು ಕೂಡ ಕೂತಿಲ್ಲ. ಇಷ್ಟೇ ಲೋಡು, ಲೈಟ್ ಲೋಡು. ಖಾಲಿ ಗಾಡಿ ಓಡಿಸಿದ ಫೀಲ್ ಆಗುತ್ತೆ. ಹೋಗಿ ಬಿಲ್ಗಿಲ್ ಇಸ್ಕೊಂಡು ಹೊರಡೋಣ ಮುಂದೆ. ನೋಡೋಣ ರೋಡಲ್ಲಿ ಏನೇನು ಅವಸ್ಥೆ ಹೆಂಗೈತೆ ಅಂತ ಮುಂದೆ ಸಿಗೋಣ ಗುರು. ಫ್ರೆಶ್ ಆಗಿ ಸ್ನಾನ ಮಾಡ್ಕೊಂಡ್ಬಂದೆ. ನೀರಿತ್ತು ಅಲ್ಲೇ, ಹೋಟ್ಲುಗಳಿಲ್ಲ. ಹಾಗಾಗಿ ಹೋಗಿ ತಿನ್ನೋಕ್ಕೆ ಬಿಸ್ಕೆಟ್ಟು ಮತ್ತು ನೀರು ಕುಡಿಯೋಕ್ಕೆ ಕೋಲ್ಡ್ ವಾಟ್ರು, ಒಂದು ಜ್ಯೂಸ್ ತಗೊಬಂದೆ. ಅಲ್ಲಿ ಒಂದು ಟ್ಯಾಪ್ ಇತ್ತು. ಫ್ರೆಶ್ ನೀಟಾಗಿ ಸ್ನಾನ ಅಂತೂ ಆಯಿತು. ಬಿಲ್ ಕೊಡೋದಿನ್ನ ಲೇಟ್ ಆಗುತ್ತಂತೆ. ಟ್ರಾನ್ಸ್ಪೋರ್ಟವ್ರು ಬರಬೇಕಂತೆ. ಅವ್ರು ಬಂದು ಬಿಲ್ ಕೊಡೋ ಹೊತ್ತಿಗೆ ಮಧ್ಯಾಹ್ನ ಆಗಿಬಿಡುತ್ತೆ. ಮಧ್ಯಾಹ್ನದ ಗಂಟೆ ಉಪವಾಸ ಇರೋಕ್ಕಾಗಲ್ಲ ಅಂದ್ಬಿಟ್ಟು ಬಿಸ್ಕೆಟ್ ಆರು ತಿನ್ನೋಣ ಅಂದ್ಬಿಟ್ಟು ಹೋಗಿ ಬಿಸ್ಕೆಟ್ ಪ್ಯಾಕೆಟ್ ತಂದಿದ್ದೀನಿ. ತಿಂದ್ಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ. ನೋಡೋಣ ಎಷ್ಟೊತ್ತಿಗೆ ಬಿಲ್ ಕೊಡ್ತಾರೆ ಏನು ಅಂತ ಗೊತ್ತಾಗುತ್ತೆ.
ಗುರು ಬಿಲ್ಲೆಲ್ಲ ಕೊಟ್ಟರು. ಇದೇ ಬಿಲ್ಲು. ತುಂಬ ದಿನಗಳ ನಂತರ ಅಪರೂಪಕ್ಕೆ ಪಾರ್ಟಿಗಳು ಫಸ್ಟ್ ಟೈಮು ಕ್ಯಾಶ್ ಕೊಟ್ಟಿದ್ದಾರೆ. ಯಾರು ಕೊಡ್ತಿರ್ಲಿಲ್ಲ ಕ್ಯಾಶ್ನ, ಎಲ್ಲೋ ರೇರ್ ಎಲ್ಲ ಅಕೌಂಟಿಗೆ ಹಾಕ್ತಾಯಿದ್ರು. ಫಸ್ಟ್ ಟೈಮ್ ಇವ್ರು ಕ್ಯಾಶ್ ಕೊಟ್ಟಿರೋದು. ನಾನು ಗಾಡಿ ತಂದಾಗಿಂದ ಇದೆ ಒಂದು 2-3ನೇದು ಕ್ಯಾಶ್ ಪೇಮೆಂಟು ಅಂದ್ಕೊಳ್ಳಿ ಅಷ್ಟೇ. ಬನ್ನಿ ಇವಾಗ ಹೊರಡೋಣ ಇಲ್ಲಿಂದ ಸೀದಾ ನಾನ್ ಸ್ಟಾಪ್ ಎಲ್ಲಿವರೆಗೆ ತಲ್ಲಿವರೆಗೆ ಓಡಿಸಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಕೊಂಡು ಆರಾಮಾಗಿ ಹೋಗೋಣ. ಟೈಮು ಆಲ್ರೆಡಿ 3:15 ಆಯಿತು. ಇವಾಗ ಕೋಲಂ ಅಂತ ಊರು, ಕೋಲಂ ಹತ್ರ ಇದ್ದೀನಿ. ಬೆಳಗ್ಗೆ 11:15 ಹೊರಟವನು, 3:15 ಇವಾಗ ಇಲ್ಲಿದ್ದೀನಿ. 12, 1, 2, 3, 4 ಅವರ್, 4.25 ಅವರಿಗೆ ಇಲ್ಲಿಗೆ ರೀಚ್ ಆಗಿದ್ದೀನಿ. ಎಷ್ಟು ಕಿಲೋಮೀಟ್ರ್ ಓಡಿಸಿರ್ಬೋದು ಹೇಳಿ? ಕೇವಲ 110 ಕಿಲೋಮೀಟ್ರ್. 4.25 ಅವರಿಗೆ ಬರೀ 110 ಕಿಲೋಮೀಟ್ರ್ ಅಷ್ಟೇ ಕವರ್ ಮಾಡಿರೋದು. ಕೇರಳದಲ್ಲಿ ಗಾಡಿ ಓಡಿಸ್ಬೇಕು ಅಂದರೆ ದೇವರನ್ನೇ ತಾಳ್ಮೆ ಅಂತೂ ಹೆವಿ ಇರಬೇಕು, ಇಲ್ಲಾಂದರೆ ನಿಜವಲ್ಲೂ ಗಾಡಿ ಓಡಿಸೋಕ್ಕಾಗಲ್ಲ. ಏನು ವೆಹಿಕಲ್ಸು ಅಂತೀರ ನೋಡಿ, ವೆಹಿಕಲ್ಸ್ ಓಡಾಡ್ತಾನೆ ಇರ್ತವೆ. ರೋಡ್ ಮಾತ್ರ ಇಷ್ಟೇ ಇರೋದು, ವೆಹಿಕಲ್ಸ್ ಮಾತ್ರ ಹೆವಿಯಾಗಿ ಓಡಾಡ್ತವೆ. ಹೋಗಿ ಊಟ ಮಾಡ್ಕೊಬರೋಣ ಅಂದ್ಬಿಟ್ಟು ನಿಲ್ಲಿಸ್ದೆ. ಟೈಮ್ ಆಯ್ತಲ್ವ, ಬೆಳಗ್ಗೆ ನಾಷ್ಟನೂ ಮಾಡಿಲ್ಲ ನಿಮಗೆ ಗೊತ್ತಿರೋಂಗೆ. ಅದಕ್ಕೆ ಹೋಗಿ ಊಟ ಮಾಡೋಣ ಅಂದ್ಬಿಟ್ಟು ಅಲ್ಲಿ ಹೊರಟಿರೋ ಎಲ್ಲೂ ನಿಲ್ಲಿಸ್ನೇ ಇಲ್ಲ, ಸೀದಾ ಇಲ್ಲಿಗೆ ಬಂದಿರೋದು. ಹಾಗಾಗಿ ಇಲ್ಲಿ ಹೋಟ್ಲು ಕಾಣಿಸ್ತು ಹಿಂದೆ ಒಂದು, ಹೋಗಿ ಊಟ ಮಾಡ್ಕೊಂಡು ಮತ್ತೆ ಹೊರಟ್ರಾಗುತ್ತೆ ನೋಡಿ. ಇವಾಗ ಎಕ್ಸಾಕ್ಟ್ ನಾನು ಮಾಯಿ ಹತ್ರ ಇದ್ದೀನಿ. ಮಾಯಿ ಹತ್ರ ಅಲ್ಲ, ಮಾಯಿ ಒಳಗೆ ಇದ್ದೀನಿ ನೋಡಿ. ಇದೆಲ್ಲ ಮಾಯಿಗೆ ಸೇರುತ್ತೆ ಈಗಿರೋದು. ಈ ಬ್ರಿಡ್ಜ್ ದಾಟಿದ ತಕ್ಷಣ ಮತ್ತೆ ತಿರ್ಗಾ ಕೇರಳ ಸ್ಟಾರ್ಟ್ ಆಗುತ್ತೆ. ಈಗ ಎಕ್ಸಾಕ್ಟಾಗಿ ಮಾಯಲ್ಲಿದ್ದೀನಿ ನಾನು. ಪುದುಚೇರಿ ಕಣ್ಣೂರು. ವೆಲ್ಕಮ್ ಟು ಡಿಸ್ಟಿಕ್ ಪಂಚಾಯತ್ ಕಣ್ಣೂರು ಅಂತ ಐತೆ ನೋಡಿ. ಇಲ್ಲಿ ಮುಗೀತು, ಇಲ್ಲಿಗೆ ಪುದುಚೇರಿ ಮುಗೀತು. ಇಲ್ಲಿಂದ ನೆಕ್ಸ್ಟು ಕೇರಳ ಸ್ಟಾರ್ಟ್ ಆಗುತ್ತೆ. ಈಗ ರೈಟಿಗೆ ಹೋಗ್ಬೇಕು ನಾವು. ಇಷ್ಟೇ ಏನು ಹಬ್ಬ ಅಂದ್ರೂ ತೋಗಿ ಅಳ್ದಾಕಿದ್ರೂ ಒಂದು 2-3 ಕಿಲೋಮೀಟ್ರ್ ಸರೌಂಡಿಂಗಲ್ಲಿ ಬರುತ್ತೆ ಅಷ್ಟೇ. ಇಲ್ಲಿ ಮಾಯೆ ಸಿಟಿ ಒಳಗೆ ನಾನು ಯಾವತ್ತೂ ಓಡಾಡಿರ್ನಿಲ್ಲ, ಬರೀ ಬೈಪಾಸಲ್ಲಿ ಓಡಾಡ್ತಾಯಿದ್ದು. ಹಂಗಾಗಿ ಒಂದು ಸತಿ ಸಿಟಿ ರೌಂಡ್ ಹಾಕೋಣ ಅಂದ್ಬಿಟ್ಟು ಮಾಯೆ ಸಿಟಿ ಒಳಗೆ ಬಂದಿದ್ದು. ಈ ಹೊಳೆ ಏನು ಕಾಣ್ತಿದೆ ನೋಡಿ, ಅಲ್ಲಿ ನದಿ ಕಾಣ್ತಿದೆಯಲ್ವಾ, ಈ ನದಿಯಿಂದ ಈ ಕಡೆಗೆ ಕೇರಳ, ನದಿ ದಾಟ ಆ ಕಡೆಗೆ ಹೋಯ್ತು ಅಂದರೆ ಪಾಂಡಿಚೇರಿ. ಮಾಹೆ, ನ್ಯೂ ಮಾಹೆ ಅಂತ ಇದು. ಒಬ್ರು ಮರೇರ ಗಾಡಿ ಓಡ್ಸೋಕ್ಕಾಗಲ್ಲ ಗುರು, ಏನು ಹೇಳು ಕೇರಳದಲ್ಲಿ ನಿಜವಾಗ್ಲೂ ನೋಡಿ. ಇಲ್ಲಿ ಜಾಮ್ ಆಯ್ತೀವಿ, ಇಲ್ಲ ಅವನೇ ಆಟೋತ ಅಲ್ಲಿ ನಿಂತ್ಕೊಂಡ. ಸರ್ಕಸ್ ಮಾಡಬೇಕು ಗಾಡಿ ಓಡ್ಸೋಕ್ಕಿಲ್ಲಿ. ಟೈಮ್ ಆಲ್ರೆಡಿ 5:15 ಆಗೋಯ್ತು. 5:15 ಆದ್ರೂ ಇನ್ನೂ ಮಾಯಲ್ಲಿದ್ದೀವಿ. ನಿಜವಾಗ್ಲೂ ಡೇ ಹೊತ್ತು ಕೇರಳ ಸಮಸ್ಯೆ ಬೇಡ ಅನ್ನಿಸ್ಬಿಡ್ತದೆ. ನೈಟ್ ಆ್ಯಂಡ್ ನೈಟ್ ಗಾಡಿ ಓಡಿಸ್ಬೇಕು. ನೈಟ್ ಹೊತ್ತಲ್ಲೂ ಟ್ರಾಫಿಕ್ ಇರ್ತದೆ, ಬಟ್ ಈ ರೇಂಜ್ ಗಾಡಿಗಳಿರಲ್ಲ, ತಕ್ಕ ಮಟ್ಟಿಗೆ ಕಮ್ಮಿ ಇರ್ತವೆ. ಇವಾಗಂತೂ ಕೇಳಂಗೆ ಇಲ್ಲ, ಅಷ್ಟು ವೆಹಿಕಲ್ಸ್ಗಳು ನೋಡಿ. ಇಷ್ಟೇ ರೋಡು, ಸ್ಟೇಟ್ ಹೈವೇ ಅಲ್ಲ ಇದು, ನ್ಯಾಷನಲ್ ಹೈವೇ. ಇದೇನು ಕಾಣ್ತೈತೆ ನೋಡಿ, NH ರೋಡ್ ಇದು, ನ್ಯಾಷನಲ್ ಹೈವೇ. ಇಲ್ಲಿಂದ ಸ್ವಲ್ಪ ದೂರ ಇನ್ನೊಂದು 1 ಕಿಲೋಮೀಟ್ರ್ ಅಷ್ಟು ಅಂದರೆ ತಿರ್ಗಾ ಬೈಪಾಸ್ ಸಿಗುತ್ತೆ. ಬೈಪಾಸಿಗೆ ಹೋಗ್ಬಿಟ್ಟು ಸಿಟಿ ಸವಾಸ ಸಾಕು ಅಂದ್ಬಿಟ್ಟು ಹೋಗ್ಬಿಡೋಣ. మరి ಬೈಪಾಸಿಗೆ ಹೋದ್ರೆ ಬೈಪಾಸ್ ಏನು ಹೈ ಕ್ಲಾಸ್ ಆಗಿಲ್ಲ, ನೋಡಿದ್ದೀರಲ್ಲ ಹೆಂಗೈತೆ ಬೈಪಾಸ್ ರೋಡು ಅಂತ. ರೆಡಿ ಮಾಡ್ತಾವ್ರೆ. ರೋಡ್ ಆದಮೇಲೆ ಏನಿತ್ತು ಚಂದ, ರೋಡ್ ಆಗೋವರಿಗೂ ಹಿಂಸೆನೇ. ಅನ್ನಿ ಪಾಸ್ ಆಗೋಣ ಗುರು. ಯಾರು ಏನೇ ಹೇಳಲಿ, ಕೇರಳಗೆ ಗಾಡ್ಸ್ ಓನ್ ಸ್ಟೇಟ್, ದೇವರ ನಾಡು ಕೇರಳ ಅಂತ ಸುಮ್ಮನೆ ಹೇಳಲ್ಲ, ದೇವರು ಮಾಡಿದ ಜಾಗ ಅಂತ. ಏನು ಸಖತ್ತಾಗಿದೆ ಗಾಡಿ ಓಡ್ಸೋಕ್ಕೆ. ಸೀನರಿ ಅಂದರೆ ಕೂಲಾಗಿದೆ ವೆದರು, ಅಂದರೆ ಇಲ್ಲೇನಷ್ಟು ಸೆಕೆ ಹೊಡಿತಾ ಇಲ್ಲ. ಯಾಕಂದರೆ ಸುತ್ತ ಫಾರೆಸ್ಟ್ ಇದೆ. ಫಾರೆಸ್ಟು ಅಂದರೆ ಕಾಡಲ್ಲ, ತೆಂಗಿನ ತೋಟ, ಮಧ್ಯದಲ್ಲಿ ರೋಡು. ಇದೇನು ಕಾಣ್ತೈತೆ ರೋಡು, ಇದೇ ಥರ ಮಂಗಳೂರಿಂದ ಹಿಡಿದು ಕೊಚ್ಚಿನ್ವರೆಗೂ ರೋಡ್ ಆಗುತ್ತೆ. ಮಂಗಳೂರಿಂದ ಕೊಚ್ಚಿನ್ ಗಂಟನೂ ಆಗುತ್ತೆ. ಇವಾಗ ಕಾಸರಗೋಡು ಗಂಟ ರೋಡ್ ಕಂಪ್ಲೀಟ್ ಆಗಿದೆ. ನೆಕ್ಸ್ಟು ಇಲ್ಲಿಂದ ಕ್ಯಾಲಿಕಟ್ಟಿಂದ ಆಲ್ಮೋಸ್ಟ್ ಒಂದು 65-70 ಕಿಲೋಮೀಟ್ರ್ ರೋಡ್ ಕಂಪ್ಲೀಟ್ ಆಗಿದೆ. ಈಗ ಮಾಯಲ್ಲಿ ಸ್ವಲ್ಪ ರೋಡ್ ಮಾಡಿದ್ದಾರೆ ತಲಚೇರಿ ಹತ್ರ. ಇದೊಂದು 30 ಕಿಲೋಮೀಟ್ರ್ ಇರ್ಬೋದು ಅಷ್ಟೇ, 30 ಇಲ್ಲ, ಕಮ್ಮಿನೇ ಇದೆ. ಇನ್ನು ಅಲ್ಲಲ್ಲಿ ರೆಡಿ ಆಗಿದೆ. ಕಂಪ್ಲೀಟ್ ರೋಡ್ ಆಗಿಬಿಟ್ರೆ ಮಂಗಳೂರು ಕೊಚ್ಚಿನು ಎಷ್ಟು ಈಸಿಯಾಗಿ ಹೋಗಿ ಬರ್ಬೋದು ಅಂದರೆ ಟೈಮಿಂಗ್ಸ್ ಹೋಗೋದೇ ಗೊತ್ತಾಗಲ್ಲ. ರೋಡ್ ಕೆಲಸ ನಡೀತಿರೋದ್ರಿಂದ ಅರ್ಧ ನಮಗೆ ರೋಡ್ಸ್ ಆಗ್ತಾ ಇಲ್ಲ ನೋಡಿ. ಹೀಗಿದೆ, ಮಳೆ ಹನಿ ಬರುತ್ತೆ ಹೋಗುತ್ತೆ, ಉದುರು ಬರುತ್ತೆ ಹೋಗುತ್ತೆ. ಇಷ್ಟೊತ್ತಲ್ಲಿ ಸಂಜೆ ಹೊತ್ತಲ್ಲಿ ಗಾಡಿ ಓಡ್ಸೋಕ್ಕೇನೋ ಒಂಥರ ಚಂದ. ಸನ್ಸೆಟ್ ಆಗ್ತಾ ಇದೆ. ಇಲ್ಲಿಗೆ ರೋಡ್ ಮುಗಿಯಕ್ಕೆ ಬಂತು. ಇನ್ನು ಮತ್ತೆ ಅದೇ ಗುಂಡಿ ರೋಡ್ ಸ್ಟಾರ್ಟ್ ಆಗುತ್ತೆ.
ಅದೇ ಓಡಿಸ್ಕೊಂಡು ಹೋಗೋಣ. ಬೆಳಗ್ಗೆ 11:30 ಬಿಟ್ಟರು, ಮಧ್ಯಾಹ್ನ ಊಟಕ್ಕೆ ನಿಲ್ಸಿಟ್ಬಿಟ್ರೆ ಓಡಿಸ್ತಾನೆ ಇದ್ದೀನಿ, ಗಾಡಿ ಓಡಿಸ್ತಾನೇ ಇದ್ದೀನಿ. ಏನು ಹಬ್ಬ ಅಂದರು. ಈಗ ತಲಚೇರಿ ಅಂದ್ರೆ 160 ಕಿಲೋಮೀಟ್ರ್ ಕವರ್ ಮಾಡಿರ್ಬೋದು ಅಷ್ಟೇ. ಕಣ್ಣು ಇದರಿಂದ ತ್ರಿಶೂರಿಂದ ಬಂದಿದೆ, ಏನೋ 160-170 ಕಿಲೋಮೀಟ್ರ್ ಹಬ್ಬ ಅಂದರು ಅಷ್ಟೇ ಬಂದಿರೋದು, ಜಾಸ್ತಿ ಬಂದಿಲ್ಲ. 11:30 ಹೊರಟರು. ಟೈಮ್ ಆಲ್ರೆಡಿ 5:45, 6 ಗಂಟೆ ಹತ್ತತ್ರ ಆಗ್ತಾ ಬಂದೈತೆ. ಹಿಂಗೆ ಓಡಿಸಾಗಲ್ಲ, ಏನು ಮಾಡೋಂಗಿಲ್ಲ. ಬನ್ನಿ ಹೋಗೋಣ ಆರಾಮಾಗಿ. ಸದ್ಯಕ್ಕೆ ಕಾಸರಗೋಡು ಬೈಪಾಸಲ್ಲಿದ್ದೀನಿ. ಟೈಮು ಬರೋಬ್ಬರಿ 9:30 ಆಗಿದೆ. ಸತತ ಬೆಳಗ್ಗೆ 11:30ಇಂದ ಟೈಮು 9:30 ಲೆಕ್ಕ ಹಾಕಿ ಇವಾಗ ಕಾಸರಗೋಡು ರೀಚ್ ಆಗಿದ್ದೀನಿ. ಇನ್ನು ಮುಂದಕ್ಕೆ ಮನಸ್ಸಿಗೊಂಥರ ನೆಮ್ಮದಿ ಅನಿಸುತ್ತೆ. ಯಾಕಂದರೆ ಕಾಸರಗೋಡಿಂದ ಮಂಗಳೂರವರೆಗೂ ರೋಡ್ ಆಗಿದೆ. ಮಂಗಳೂರಿಂದ ರೋಡು ನಾರ್ಮಲಾಗಿ ಎಲ್ಲರಿಗೂ ಬರ್ತಾ ಇದೆ. ರೋಡು ಚೆನ್ನಾಗೇ ಇದೆ. ಇಷ್ಟೊತ್ತು ತನಕ ಗುಂಡಿ ರೋಡು, ಕಚ್ಚಡ ರೋಡು, ಕಿತ್ತೋಗಿರೋ ರೋಡೆಲ್ಲ ಮುಗಿಸ್ಕೊಂಡು ಇವಾಗ ಕಾಸರಗೋಡು ರೀಚ್ ಆಗಿದ್ದೀನಿ. ಇಲ್ಲಿಂದ ಒಂದೇ ಸ್ಟ್ರೆಚ್. ಈಗ ಮಂಗಳೂರಿಗೆ ಹೋಗಿ ಮಲ್ಕೊಳ್ಳೋದು ಇಲ್ಲ ಗಾಡಿ ಓಡಿಸೋದು ಯೋಚನೆ ಮಾಡಬೇಕು. ಮಳೆ ಇತ್ತು, ಮಳೆ ಉದ್ರು ಬರ್ತಾನೆ ಇಲ್ಲ. ಮಳೆ ಬಿಟ್ಟೇ ಇಲ್ಲ ಅಂದ್ಕೊಳ್ಳಿ. ಮಾಯೆ ಬಿಟ್ಟಾಗಿಂದ ಮಳೆ ಉದ್ರು ಬರ್ತಾನೆ ಇದೆ. ಎಷ್ಟು ನೆಮ್ಮದಿ ಆಗ್ತೈತೆ ಮನಸ್ಸಿಗೆ ಅಂದರೆ, ಕೈ ಕಾಲು ಎಲ್ಲ ಸಿಡಿತ ಕೂತವಂಗೆ. ಕಾಲೆಲ್ಲ ಕ್ಲಚ್ ಹಿಡಿದು ಬ್ರೇಕ್ ಹೊಡೆದು ಕ್ಲಚ್ ಹಿಡಿದು ಹಿಡ್ದು ಎಡದ ಕಾಲಂತೂ ನೋವು ಬಂದು ಹೋಗ್ಬಿಟ್ಟೈತೆ. ಅಷ್ಟೊಂದು ಪೈನ್ ಆಗ್ತೈತೆ. ಯಾಕಂದರೆ ಫುಲ್ಲು ಗುಂಡಿ ರೋಡಲ್ಲ. ಬೆಳಗ್ಗೆ 11 ಗಂಟೆ ಸ್ಟಾರ್ಟ್ ಮಾಡ್ಕೊಂಡು 9:30 ಆದರೂ ಓಡಿಸ್ತಾನೆ ಇದ್ದೀನಿ. ಒಂದೇ ಹತ್ರ ಗಾಡಿ ನಿಲ್ಲಿಸಿರೋದು. ಮಧ್ಯಾಹ್ನ 3:15 ಊಟ ಮಾಡೋಣ ಅಂತ ಗಾಡಿ ನಿಲ್ಲಿಸಿರೋನು. ಎಲ್ಲೂ ಗಾಡಿನೇ ನಿಲ್ಲಿಸಿಲ್ಲ. ಓಡಿಸ್ತಾನೇ ಇದ್ದೀನಿ ಗಾಡಿನ. ಮೊನ್ನೆ ಹೋಗೋಣ ಮುಂದೆ ಎಲ್ಲಾದ್ರೂ ಹೊಟ್ಟೆ ತುಂಬ ಊಟ ಮಾಡಿ ಸೈಡ್ ಹಾಕೊಂಡು ಮಲ್ಕೊಂಡ್ರೆ ಆಗುತ್ತೆ. ಸಿರ್ಸಿ ಫಸ್ಟ್ ಪಾಯಿಂಟು ಫೋನ್ ಮಾಡಿದ್ದೆ. ಅವರು 12 ಗಂಟೆ ಒಳಗೆ ಬನ್ನಿ ಖಾಲಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ಬೇಗನೆ ಹೋಗಿ ಮಂಗಳೂರಲ್ಲಿ ಹೋಗಿ ಮಲಗಿದ 3-4 ಗಂಟೆ ಗೆದ್ದು ಹೊರಟ್ರೆ 8 ಗಂಟೆ 9 ಗಂಟೆ ಹೊತ್ತಿಗೆಲ್ಲ ತಿರ್ಸಿ ರೀಚ್ ಆಗ್ಬೋದು. ನೋಡೋಣ ಹೆಂಗಾಗುತ್ತೆ ಏನು ಅಂತ. ಊಟ ಆದಮೇಲೆ ಅಂತ ಯಾವುದೇ ಕಾರಣಕ್ಕೆ ಓಡ್ಸೋಕ್ಕಾಗಲ್ಲ. ಯಾಕಂದರೆ ಬೆಳಗಿಂದ ಗಾಡಿ ಓಡಿಸಿ ಬಾಡಿ ಎಲ್ಲ ಫುಲ್ಲು ಟಯರ್ಡಾಗಿದೆ. ರೆಸ್ಟ್ ಬೇಕು, ನಿದ್ದೆ ಬೇಕು ಅಂತ ಐತೆ ಬಾಡಿ. ನೋಡೋಣ ಬರ್ರಿ, ಹೋಗ್ಬಿಟ್ಟು ಮುಂದೆ ಮಂಗಳೂರು ಹತ್ರ ಹೋಗಿ ಎಲ್ಲಾದ್ರೂ ಫಸ್ಟ್ ಹೊಟ್ಟೆ ತುಂಬ ಊಟ ಮಾಡುವ. ಫೈನಲಿ ಕರ್ನಾಟಕ ಎಂಟ್ರಿ ಆಗಿದ್ದೀನಿ. ತಲಪಾಡಿ ಟೋಲ್ ಹತ್ರ ಇದ್ದೀನಿ. ಹಿಂದೆ ನಿಲ್ಲಿಸಿ ಹೋಗಿ ಊಟ ಎಲ್ಲ ಮಾಡ್ಕೊಂಡ್ಬಂದೆ. ರೋಡ್ ಸೈಡ್ ಹೋಟ್ಲು, ಸ್ಟ್ರೀಟ್ ಫುಡ್ಡಲ್ಲಿ ಏನೋ ಒಂಥರ ನೆಮ್ಮದಿ, ಅದೇ ಒಂಥರ ಚೆಂದ ನಮಗೆ. ಅದೇ ಹೊಟ್ಟೆ ತುಂಬಿಸೋದು, ಅದೇ ಬಜೆಟ್ ಫ್ರೆಂಡ್ಲಿ, ಟೇಸ್ಟು ಚೆನ್ನಾಗಿರುತ್ತೆ, ಸೋಡಾ ಹಾಕಿರಲ್ಲ. ಹಿಂಗಾಗಿ ಅಲ್ಲೇ ಹೋಗಿ ಊಟ ಮಾಡ್ಕೊಂಡು ಬಂದೆ. ಇಲ್ಲೇ ಮಲ್ಗೋಣ ಅಂದ್ಕೊಂಡೆ, ಯಾಕೋ ಬೇಡ ಪಡುಬಿದ್ರೆ ಅವ್ರಿಗೆ ಹೋಗೋಣ, ಪಡುಬಿದ್ರೆ ಹೋಗ್ಬಿಟ್ಟು ಮಲ್ಗೋಣ ಅನ್ಕೊಬಿಟ್ಟು ಹೊರಟಿದ್ದೀನಿ. ಮುಂದೆ ಪಡುಬಿದ್ರೆ ಗಂಟೆ ಹೋಗಿ ಮಲ್ಗೋಣ. ಒಂದು ಜ್ಯೂಸ್ ತೊಗೊಬಂದೆ ಕುಡಿಯೋಣ ಅಂತ, ಮ್ಯಾಂಗೋ ಜ್ಯೂಸ್ ಅಂತೆ. ಕುಡ್ಕೊಬಿಟ್ಟು ಸೀದಾ ಹೊರಡೋಣ. ಟೋಲ್ ಬಿಡ್ತು ಪಡುಬಿದ್ರೆ. ಇಲ್ಲಿಂದ ನೆಕ್ಸ್ಟ್ ಇನ್ನೊಂದು 40-45 ಕಿಲೋಮೀಟ್ರು, 50 ಅಂದ್ಕೊಳ್ಳಿ. ಪಡುಬಿದ್ರೆ ಹೋಗ್ಬಿಟ್ಟು ಆರಾಮಾಗಿ ಅಲ್ಲೇ ಮಲಗಿದ್ದು ಬೆಳಗ್ಗೆ ಎದ್ದು ಮತ್ತೆ ಹೊರಡೋಣ. ಸೀದಾ ಪಡುಬಿದ್ರೆ ಟೋಲ್ ಹತ್ರ ಹೋಗುವ.